ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ 14 ಮಾರ್ಕ್ಸು ಇ ಪಿ ಎಸ್ ಕ್ಯಾಲ್ಕುಲೇಷನ್ ಹೇಳಿದ್ದೆ. ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ. ಇದು 14 ಮಾರ್ಕ್ಸ್ ಕೇಳ್ತಾರೆ ಇ ಪಿ ಎಸ್ ಕ್ಯಾಲ್ಕುಲೇಷನು. ಕ್ವಶನ್: ಭಾಸ್ಕರ್ ಲಿಮಿಟೆಡ್ ಹ್ಯಾಸ್ 60,000 equity shares of rupees 10 each. The company wants to raise another 30 lakh, another 3 lakh, another 30 lakh. These are different financial plans. ಕಂಪ್ನಿಲಿ ಆಲ್ರೆಡಿ 60,000 ಈಕ್ವಿಟಿ ಶೇರ್ಸ್ ಅಮೌಂಟ್ ಇದೆ. ಕಂಪ್ನಿಲಿರೋಂಥ ಅಮೌಂಟು 60,000. ಅವ್ರು ಮತ್ತೆ 30 ಲ್ಯಾಕು ಅಮೌಂಟ್ನ ರೈಸ್ ಮಾಡಬೇಕು ಅಂತ ಇದ್ದಾರೆ. ಸೊ ಅವ್ರು ಬೇರೆ ಪರ್ಪಸ್ಗೆ ಏನಕ್ಕೋ 30 ಲ್ಯಾಕ್ ಅಮೌಂಟ್ ರೈಸ್ ಮಾಡಬೇಕು ಅಂತ ಇದ್ದಾರೆ. ಸೊ ಆ 30 ಲ್ಯಾಕ್ನ ಅವರು 4 ಡಿಫ್ರೆನ್ಸ್ ಪ್ಲ್ಯಾನ್ಸಲ್ಲಿ ಅವ್ರು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಫಸ್ಟ್ ಪ್ಲ್ಯಾನ್ ಅವ್ರದ್ದು ಆಲ್ ಡಿಬೆಂಚರ್ಸ್ ಕ್ಯಾರಿಂಗ್ 10% ಇಂಟ್ರೆಸ್ಟು. 30 ಲ್ಯಾಕು ಕೂಡ ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು 10% ಇಂಟ್ರೆಸ್ಟು. ಇದು ಫಸ್ಟ್ ಪ್ಲ್ಯಾನ್. ನೆಕ್ಸ್ಟು ಆಲ್ ಈಕ್ವಿಟಿ. 30 ಲ್ಯಾಕ್ನು ಕೂಡ ಫುಲ್ಲು ಈಕ್ವಿಟಿಲೇ ಮಾಡೋದು, ಫುಲ್ ಈಕ್ವಿಟಿಲೇ ಇನ್ವೆಸ್ಟ್ ಮಾಡೋವಂಥ ಪ್ಲ್ಯಾನ್ ಸೆಕೆಂಡು. ಥರ್ಡ್ ಪ್ಲ್ಯಾನ್ 20 ಲ್ಯಾಕ್ ಇನ್ ಈಕ್ವಿಟಿ ಶೇರ್ ಆ್ಯಂಡ್ 10 ಲ್ಯಾಕ್ ಇನ್ ಡಿಬೆಂಚರ್ಸ್ ಕ್ಯಾರಿಂಗ್ 10% ಇಂಟ್ರೆಸ್ಟ್ ರೇಟ್. ಥರ್ಡ್ ಪ್ಲ್ಯಾನ್ ಏನು ಅಂದರೆ, ಈ 30 ಲ್ಯಾಕಲ್ಲಿ 20 ಲ್ಯಾಕು ಈಕ್ವಿಟಿ ಶೇರ್ಸ್ ಆ್ಯಂಡ್ ರಿಮೈನಿಂಗ್ 10 ಲ್ಯಾಕು ಡಿಬೆಂಚರ್ಸು, ಅದು 10% ಇಂಟ್ರೆಸ್ಟ್ ಮೇಲೆ ಇನ್ವೆಸ್ಟ್ ಮಾಡೋನು ಥರ್ಡ್ ಪ್ಲ್ಯಾನ್. ನೆಕ್ಸ್ಟ್ ಫೋರ್ತ್ ಪ್ಲ್ಯಾನ್ 10 ಲ್ಯಾಕ್ ಇನ್ ಈಕ್ವಿಟಿ ಶೇರ್ ಆ್ಯಂಡ್ 20 ಲ್ಯಾಕ್ ಇನ್ 10% ಪ್ರಿಫರೆನ್ಸ್ ಶೇರ್. ಫೋರ್ತ್ ಪ್ಲ್ಯಾನ್ ಏನಪ್ಪ ಅಂದರೆ 10 ಲ್ಯಾಕು ಈಕ್ವಿಟಿ ಶೇರ್ ಮೇಲೆ ಇನ್ವೆಸ್ಟ್ ಮಾಡೋದು, ರಿಮೈನಿಂಗ್ 20 ಲ್ಯಾಕ್ನ ಪ್ರಿಫರೆನ್ಸ್ ಶೇರ್ ಮೇಲೆ, ಅದು 10% ಡಿವಿಡೆಂಡ್ ರೇಟು. ಈ 4 ಪ್ಲ್ಯಾನ್ಸ್ ಇದೆ. ಅವರು 30 ಲ್ಯಾಕ್ನ 4 ಪ್ಲ್ಯಾನ್ಸಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಲಾಸ್ಟ್ನದು ಟ್ಯಾಕ್ಸ್ ರೇಟು 50%. ಕ್ಯಾಲ್ಕುಲೇಟ್ ಇ ಪಿ ಎಸ್. ಇ ಬಿ ಐ ಟಿ ಈಸ್ 13,50,000 ಆ್ಯಂಡ್ 10,80,000. ಅವರು ನಮಗೆ ಮೊದಲು ಒಂದೇ ಇ ಬಿ ಐ ಟಿ ಅಮೌಂಟ್ ಕೊಡೋರು. ಸೊ ನಾವು ಅದನ್ನು 4 ಪ್ಲ್ಯಾನ್ಸ್ಗೂ ಹಾಕ್ತಾಯಿದ್ವಿ. ಸೊ ಅವ್ರು ಇವಾಗ 2 ಪ್ಲ್ಯಾನ್ ಕೇಳಿದ್ದಾರೆ, 2 ಇ ಬಿ ಐ ಟಿ ಕೊಟ್ಟಿದ್ದಾರೆ. ಸೊ ನಾವು 2 ಸಲ ಇ ಪಿ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಸಲ ಫಸ್ಟ್ ಇ ಬಿ ಐ ಟಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟು ಸೆಕೆಂಡ್ ಇ ಬಿ ಐ ಟಿ ಅಮೌಂಟ್ಗೆ ಇ ಪಿ ಎಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಸೊಲ್ಯೂಷನ್: ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್ ಆರ್ ಡಿಫ್ರೆಂಟ್ ಪ್ಲ್ಯಾನ್ಸ್. ವೆನ್ ಇ ಬಿ ಐ ಟಿ ಈಸ್ 13,50,000. ಫಸ್ಟ್ ಒನ್ ಇ ಬಿ ಐ ಟಿ 13,50,000 ಇದ್ದಾಗ ಇ ಪಿ ಎಸ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ 10,80,000ಗೆ ಹೋಗೋಣ. ಫಸ್ಟು ವೆನ್ ಇ ಬಿ ಐ ಟಿ ಈಸ್ 13,50,000. ಫಸ್ಟು 4 ಪ್ಲ್ಯಾನ್ಸ್ ನಾವು ಬರ್ಕೊಳ್ಳೋಣ. ಆಲ್ ಡಿಬೆಂಚರ್ಸು, ಆಲ್ ಮೀನ್ಸ್ 30 ಲ್ಯಾಕ್, 30 ಲ್ಯಾಕು ಇನ್ ಡಿಬೆಂಚರ್ಸು 10% ಇಂಟ್ರೆಸ್ಟು. ನೆಕ್ಸ್ಟ್ ಪ್ಲ್ಯಾನ್ ಆಲ್ ಈಕ್ವಿಟಿ. 30 ಲ್ಯಾಕು ಫುಲ್ಲೂ ಆಲ್ ಈಕ್ವಿಟಿಯಲ್ಲೇ ಈ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಥರ್ಡ್ ಪ್ಲ್ಯಾನ್ 20 ಲ್ಯಾಕ್ ಇನ್ ಈಕ್ವಿಟಿ ಶೇರ್ ಆ್ಯಂಡ್ 10 ಲ್ಯಾಕ್ ಇನ್ ಡಿಬೆಂಚರ್ಸ್, ಅದು 10% ಇಂಟ್ರೆಸ್ಟ್ ರೇಟ್. ಲಾಸ್ಟ್ ಪ್ಲ್ಯಾನ್ 10 ಲ್ಯಾಕ್ ಇನ್ ಈಕ್ವಿಟಿ ಶೇರ್ ಆ್ಯಂಡ್ 20 ಲ್ಯಾಕ್ ಇನ್ ಪ್ರಿಫರೆನ್ಸ್ ಶೇರ್, 10% ಡಿವಿಡೆಂಡ್ ರೇಟ್. ಸೊ ಫಸ್ಟು ಫಾರ್ಮುಲಾ ಪ್ರಕಾರ ಫಸ್ಟು ಇ ಬಿ ಐ ಟಿ ಬರ್ಕೊತೀವಿ. ಅವ್ರು ಇ ಬಿ ಐ ಟಿ ಡೈರೆಕ್ಟ್ಲಿ ಕೊಟ್ಟಿರೋದ್ರಿಂದ ನಾವು ಸೇಲ್ಸು ಲೆಸ್ ವೇರಿಯಬಲ್ ಕಾಸ್ಟು ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಇ ಬಿ ಐ ಟಿ ಕೊಟ್ಟಿದ್ದಾರೆ. ಸೊ ಇ ಬಿ ಐ ಟಿ ಅಮೌಂಟ್ ಹಾಕೋಣ. ಫಸ್ಟು ಇ ಬಿ ಐ ಟಿ ನಮಗೆ ಅಮೌಂಟ್ ಯಾವುದಿದೆ ಆ ಅಮೌಂಟ್ನ ಎಲ್ಲ ಹಾಕೊಳ್ಳೋಣ. ಫಸ್ಟು ಇ ಬಿ ಐ ಟಿ ಅಮೌಂಟ್ 13,50,000. ಸೊ ಆ 13,50,000ನ 4 ಪ್ಲ್ಯಾನ್ಸ್ಗೂ ಅಸೈನ್ ಮಾಡಿದ್ವಿ. ನೆಕ್ಸ್ಟು ಇ ಬಿ ಐ ಟಿಲಿ ಐನ ಲೆಸ್ ಮಾಡಬೇಕು. ಐ ಮೀನ್ಸ್ ಇಂಟ್ರೆಸ್ಟ್ನ ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಯಾವಾಗಲೂ ನಾವು ಡಿಬೆಂಚರ್ಸ್ ಮೇಲೆ ಪೇ ಮಾಡಬೇಕು. ಸೊ ಅದು ನೆನ್ಪಿಟ್ಕೊಬೇಕು. ಇಂಟ್ರೆಸ್ಟ್ ಯಾವಾಗಲೂ ನಾವು ಲೋನ್ ಮೇಲೆ ಕೊಡ್ತೀವಿ. ಲೋನ್ ಮೀನ್ಸ್ ಡಿಬೆಂಚರ್. ಕಂಪ್ನಿಯಲ್ಲಿ ಲೋನ್ ಅಂದರೆ ಡಿಬೆಂಚರ್ಸನ್ನು ಲೋನ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಈಗ ನೋಡ್ಕೊಬೇಕು. ಸೊ ಫಸ್ಟ್ ಪ್ಲ್ಯಾನಲ್ಲಿ ಡಿಬೆಂಚರ್ ಇದೆಯಾ? ಸೊ ಇದೆ. ಎಷ್ಟು ಡಿಬೆಂಚರ್ ಅಮೌಂಟು? ಆಲ್ ಮೀನ್ಸ್ ಅವ್ರು ರೈಸ್ ಮಾಡಬೇಕು ಅಂತ ಇರೋ 30 ಲ್ಯಾಕು. ಆ 30 ಲ್ಯಾಕ್ನು ಫುಲ್ ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ 13 ಲ್ಯಾಕು ಇಂಟು 10% ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅವರೇ. 13 ಲ್ಯಾಕ್ ಇಂಟು 10% ಮಾಡಿದ್ರೆ ನಮಗೆ 3 ಲ್ಯಾಕು ಇಂಟ್ರೆಸ್ಟ್ ಅಮೌಂಟ್ ಬರ್ತಿದೆ. ನೆಕ್ಸ್ಟ್ ಪ್ಲ್ಯಾನಲ್ಲಿ ಡಿಬೆಂಚರ್ ಇದೆಯಾ ನೋಡ್ಕೊಬೇಕು. ಸೊ ಇಲ್ಲಿ ಯಾವುದೇ ಡಿಬೆಂಚರು ಇಲ್ಲ, ಯಾಕಂದರೆ ಎಲ್ಲನೂ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ರೇಟು ನಿಲ್. ನೆಕ್ಸ್ಟ್ ಪ್ಲ್ಯಾನಲ್ಲಿ ಈ ಡಿಬೆಂಚರ್ಸ್ ಕೊಟ್ಟಿದ್ದಾರಾ ನೋಡ್ಕೊಬೇಕು. ಸೊ ಇಲ್ಲಿ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. 20 ಲ್ಯಾಕ್ ಈಕ್ವಿಟಿ ಇನ್ವೆಸ್ಟ್ ಮಾಡ್ತಾರೆ, ರಿಮೈನಿಂಗ್ 10 ಲ್ಯಾಕ್ನ ಡಿಬೆಂಚರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟು 10%. ಸೊ 10 ಲ್ಯಾಕ್ ಇಂಟು 10% ಮಾಡಿದ್ರೆ ನಮಗೆ 1 ಲ್ಯಾಕು ಇಂಟ್ರೆಸ್ಟ್ ರೇಟ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಪ್ಲ್ಯಾನಲ್ಲಿ ಡಿಬೆಂಚರ್ಸ್ ಕೊಟ್ಟಿದ್ದಾರೆ ನೋಡ್ಕೊಬೇಕು. ಸೊ ಅಲ್ಲಿ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟು ನಿಲ್. ಸೊ ಈಗ ಲೆಸ್ ಮಾಡಿದ್ರೆ ನಾವು ಇದರಲ್ಲಿ ನಮಗೆ ಇ ಬಿ ಟಿ ಸಿಗುತ್ತೆ. ಇ ಬಿ ಐ ಟಿಯಲ್ಲಿ ಐನ ಲೆಸ್ ಮಾಡಿದ್ವಿ, ರಿಮೈನಿಂಗ್ ಇ ಬಿ ಟಿ ಮಾತ್ರ ಸಿಗುತ್ತೆ. ಸೊ 13,50,000ಅಲ್ಲಿ 3 ಲ್ಯಾಕ್ ಹೋದರೆ 10,50,000. ಸೊ 13,50,000, 12,50,000, 13,50,000. ನೆಕ್ಸ್ಟು ಇ ಬಿ ಐ ಟಿಲಿ ಐ ತೆಗೆದ್ವಿ, ಈಗ ಟಿನ ತೆಗಿಬೇಕು. ಟಿ ಮೀನ್ಸ್ ಟ್ಯಾಕ್ಸ್ನ ಕೂಡ ನಾವು ಇವಾಗ ಲೆಸ್ ಮಾಡಬೇಕು. ಟ್ಯಾಕ್ಸ್ ರೇಟ್ ನಮಗೆ 50% ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ರೇಟು 50%
ಈ 50% ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ EBT ಅಮೌಂಟ್ ನಮಗೆ ಬಂದಿರುತ್ತಲ್ಲ ಆ ಅಮೌಂಟ್ ಮೇಲೆ ನಾವು 50% ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಸೊ 10,50,000 ಇಂಟು 50% ಮಾಡಿದ್ರೆ 5,25,000, 13,50,000 ಇಂಟು 50% 6,75,000, 12,50,000 ಇಂಟು 50% 6,25,000, 13,50,000 ಇಂಟು 50% 6,75,000. ಸೊ ಈಗ ಲೆಸ್ ಮಾಡಿದ್ರೆ ನಮಗೆ EAT ಸಿಗುತ್ತೆ, ಮೀನ್ಸ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ನು ಕೂಡ ಲೆಸ್ ಆದಮೇಲೆ ನಮಗೆ ಬರೋವಂಥ ಅರ್ನಿಂಗ್ಸ EAT ಅಂತ ಕರಿತೀವಿ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸು ಬಂದಿದೆ. ಈಗ ನಾವು ಇವಾಗ ಇದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ನ ಲೆಸ್ ಮಾಡಬೇಕು. ಸೊ ನೆಕ್ಸ್ಟ್ ನಾವು ಇದರಲ್ಲಿ ನಾವು ಇವಾಗ ಪ್ರಿಫರೆನ್ಸ್ ಡಿವಿಡೆಂಡ್ನ ಲೆಸ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ನಾವು ಯಾವಾಗ ತೊಗೊಬೇಕು ಅಂದರೆ ಪ್ರಿಫರೆನ್ಸ್ ಶೇರ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿವಿಡೆಂಡ್ ರೇಟ್ ಮೇಲೆ ಮಾಡಿದ್ರೆ ನಮಗೆ ಸಿಗುತ್ತೆ. ಸೊ ಫಸ್ಟ್ ಪ್ಲಾನಲ್ಲಿ ನಾವು ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದೀರಾ ಅಂತ ನೋಡ್ಕೊಬೇಕು. ಸೊ ಕೊಟ್ಟಿಲ್ಲ, ಸೊ ಅದಕ್ಕೆ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ಫಸ್ಟ್ ಪ್ಲಾನಲ್ಲಿ ನಮಗೆ ಯಾವುದೇ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿಲ್ಲ, ಪ್ರಿಫರೆನ್ಸ್ ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತಿಲ್ಲ ಫಸ್ಟ್ ಪ್ಲಾನಲ್ಲಿ. ಸೊ ಪ್ರಿಫರೆನ್ಸ್ ಡಿವಿಡೆಂಡು ನಿಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ಲಾನಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ನೋಡ್ಕೊಬೇಕು. ಸೊ ಇದರಲ್ಲಿ ಪ್ರಿಫರೆನ್ಸ್ ಕೊಟ್ಟಿಲ್ಲ, ಸೊ ಪ್ರಿಫರೆನ್ಸ್ ಡಿವಿಡೆಂಡು ನಿಲ್. ನೆಕ್ಸ್ಟ್ ಥರ್ಡ್ ಪ್ಲಾನಲ್ಲಿ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ ನೋಡ್ಕೊಬೇಕು. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಕೊಟ್ಟಿಲ್ಲ, ಸೊ ಥರ್ಡ್ ಪ್ಲಾನ್ ಕೂಡ ಪ್ರಿಫರೆನ್ಸ್ ಡಿವಿಡೆಂಡ್ ನಿಲ್. ನೆಕ್ಸ್ಟ್ ಲಾಸ್ಟ್ ಒನ್ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ ನೋಡ್ಕೊಬೇಕು. ಸೊ ಇಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರು 20 lakh ಕೊಟ್ಟಿದ್ದಾರೆ. ಸೊ ಅದು ಪ್ರಿಫರೆನ್ಸ್ ಡಿವಿಡೆಂಡ್ ರೇಟು 10% ಕೊಟ್ಟಿದ್ದಾರೆ. ಸೊ 20 lakh ಇಂಟು 10% ಮಾಡಿ ನಮಗೆ 2 lakh ಪ್ರಿಫರೆನ್ಸ್ ಡಿವಿಡೆಂಡ್ ಬರ್ತಾ ಇದೆ. ಸೊ ಈಗ ನಾವು 3 ಪ್ಲಾನ್ಸಲ್ಲಿ ನಿಲ್ಲು, 4th ಪ್ಲಾನಲ್ಲಿ 2 lakh ಇದೆ. ಸೊ ಈಗ ನಾವು ಇದನ್ನು ಲೆಸ್ ಮಾಡಿಕೊಂಡ್ರೆ EAT ಅಮೌಂಟಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ನ ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. EAESH 5,25,000, 6,75,000, 6,25,000, 4,75,000. ನೆಕ್ಸ್ಟು ನಾವಿವಾಗ ಅರ್ನಿಂಗ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಸಿಕ್ತು. ಸೊ ಅರ್ನಿಂಗ್ ಇದರಲ್ಲಿ ನಾವು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಡಿವೈಡ್ ಮಾಡಬೇಕು. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಫಸ್ಟು ಕಂಪ್ನೀಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋವಂಥ ಶೇರು ಮತ್ತು ಪ್ಲ್ಯಾನಲ್ಲಿರೋವಂಥ ಈಕ್ವಿಟಿ ಶೇರ್ನ ನಾವು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಮಗೆ ಸಿಗುತ್ತೆ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸು. ಸೊ ಕಂಪ್ನೀಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋವಂಥ ಈಕ್ವಿಟಿ ಶೇರ್ಸ್ ನಮಗೆ 60,000 ಇದೆ. ಸೊ ಫಸ್ಟ್ ಪ್ಲಾನಲ್ಲಿ ನಮಗೆ ಈಕ್ವಿಟಿ ಕೊಟ್ಟಿದ್ದಾರೆ ನೋಡಬೇಕು. ಸೊ ಇಲ್ಲಿ ಯಾವುದೇ ಈಕ್ವಿಟಿ ಕೊಡ್ತಾ ಇಲ್ಲ. ಸೊ ಈಕ್ವಿಟಿ ಕೊಡ್ತಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಎಷ್ಟಿದೆ? 60,000 ಮಾತ್ರ ಇದೆ. ಸೊ 60,000 ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ? 10 ಈಚ್ ಕೊಟ್ಟಿದ್ದಾರೆ. ಸೊ 60,000 10 ಡಿವೈಡೆಡ್ ಬೈ ಮಾಡಿದ್ರೆ 6,000 ಈಕ್ವಿಟಿ ಶೇರ್ ಹೋಲ್ಡರ್ ಬರುತ್ತೆ. ನೆಕ್ಸ್ಟ್ ಈ ಪ್ಲಾನಲ್ಲಿ ಯಾವುದೇ ಈಕ್ವಿಟಿ ಶೇರ್ ಹೋಲ್ಡರ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ ನಂಬರ್ ಆಫ್ ಈಕ್ವಿಟಿ ಶೇರ್ಸು ಎಕ್ಸಿಸ್ಟಿಂಗ್ ಎಷ್ಟಿದೆ? ಸಾರಿ ಇಲ್ಲಿ ಆಲ್ರೆಡಿ 60,000 ಈಕ್ವಿಟಿ ಶೇರ್ಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದು ರುಪೀಸ್ ಅಂತ ಅಮೌಂಟ್ ಬರ್ದಿಲ್ಲ. ರುಪೀಸ್ ಅಂತ ಬರೆದ್ರೆ ನಾವು ಡಿವೈಡ್ ಮಾಡಬೇಕು. ಸೊ ಅವರೇ 60,000 ಈಕ್ವಿಟಿ ಶೇರ್ಸ್ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಫೇಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾವು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವರೇ ರುಪೀಸ್ ಕೊಟ್ಟಿದ್ರೆ ನಾವು ಫೇಸ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಬೇಕು. ಇಲ್ಲಿ ಯಾವುದೋ ರುಪೀಸ್ ಕೊಟ್ಟಿಲ್ಲ, ಡೈರೆಕ್ಟ್ಲಿ 60,000 ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ನಾವು ಫಸ್ಟ್ ಪ್ಲಾನ್ಗೆ 60,000 ಅಂತಲೇ ಅಸೈನ್ ಮಾಡ್ಕೊತೀವಿ. ನೆಕ್ಸ್ಟ್ ಪ್ಲಾನ್ಗೆ ನ್ಯೂ ಈಕ್ವಿಟಿ ಶೇರ್ಸ್ ಯಾವುದಾದ್ರೂ ಇದೆಯಾ ಅಂತ ನೋಡ್ಕೊಬೇಕು. ಸೊ ಇಲ್ಲಿ 30 lakh ಇದೆ. ಇಲ್ಲಿ 30 lakh ಅಮೌಂಟ್ ಅಂತ ಹೇಳ್ತಿದ್ದಾರೆ ನಮಗೆ, 30 lakh ಈಕ್ವಿಟಿ ಶೇರ್ಸ್ ಅಂತ ಹೇಳಿಲ್ಲ. ಸೊ ಇಲ್ಲಿ ನ್ಯೂ ಎಷ್ಟಿದೆ ನಮಗೆ? 30 lakh. ಎಲ್ಲನೂ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ 30 lakh ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10. 30 lakh ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 3 lakh ಬರುತ್ತೆ. ಸೊ 3 lakh ಪ್ಲಸ್ ಎಕ್ಸಿಸ್ಟಿಂಗ್ ಆಲ್ರೆಡಿ ಎಷ್ಟಿದೆ ನಮಗೆ? 60,000 ಇದೆ. ಸೊ ಪ್ಲಸ್ 60,000 ಮಾಡಿಕೊಂಡ್ರೆ ನಮಗೆ 3,60,000 ಬರುತ್ತೆ ಸೆಕೆಂಡ್ ಪ್ಲಾನ್ಗೆ. ಸೊ 3,60,000 ಈಕ್ವಿಟಿ ಶೇರ್ ಹೋಲ್ಡರ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಪ್ಲಾನ್ಗೆ ಈಕ್ವಿಟಿ ಶೇರ್ ಇದೆಯಾ ಅಂತ ನೋಡ್ಕೊಬೇಕು. ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿದೆ ನಮಗೆ? 20 lakh ಇದೆ. ಸೊ 20 lakh ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10 rupees ಈಚ್. ಸೊ 20 lakh ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 2 lakh ಬರುತ್ತೆ. ಸೊ 2 lakh ಪ್ಲಸ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸು 60,000. ಸೊ 2 lakh ಪ್ಲಸ್ 60,000 2,60,000 ಆಯಿತು. ನೆಕ್ಸ್ಟು ಫೋರ್ತ್ ಪ್ಲಾನ್ಗೆ ಈಕ್ವಿಟಿ ಇದೆಯಾ ಅಂತ ನೋಡ್ಕೊಬೇಕು. ಸೊ ಈಕ್ವಿಟಿ ಇದೆ 10 lakh ಇದೆ. 10 lakh ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10 rupees ಮಾಡಿದ್ರೆ ನಮಗೆ 1 lakh ಸಿಗುತ್ತೆ. ಸೊ 1 lakh ಪ್ಲಸ್ ಎಕ್ಸಿಸ್ಟಿಂಗ್ ಆಲ್ರೆಡಿ ಹಳೇದಿರೋವಂಥ ಈಕ್ವಿಟಿ ಶೇರು 60,000 ಇದೆ. ಸೊ 1,60,000 ಇದೆ. ಸೊ 1,60,000 ನಂಬರ್ ಆಫ್ ಈಕ್ವಿಟಿ ಶೇರ್ ಆಯಿತು. ಸೊ ಈಗ ನಾವು ಅರ್ನಿಂಗ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಮಗೆ ಇ ಪಿ ಎಸ್ ನಮಗೆ ಸಿಗುತ್ತೆ. ಸೊ ಅದು
ಯಾವುದಕ್ಕೆ EBIT ವೆನ್ 13,50,000 ಇದ್ದಾಗ EPS ನಮಗೆ 8.75 1.875 2.403 2.968. ಸೊ ಇಷ್ಟು ಪ್ಲಾನಲ್ಲಿ ನಮಗೆ ಯಾವುದು ಹೈಯೆಸ್ಟ್ ರೇಟ್ ಇದೆ ನಮಗೆ? ಸೊ ಫಸ್ಟ್ ಪ್ಲಾನ್ 8.75 ಅರ್ನಿಂಗ್ ಪರ್ ಶೇರು ಜಾಸ್ತಿ ಇದೆ. ಸೊ ನೆಕ್ಸ್ಟು EBIT ಅಮೌಂಟಲ್ಲಿ ಎಷ್ಟಿದೆ ಅಂತ ನೋಡೋಣ. ನೆಕ್ಸ್ಟ್ ನಾವು ಇಂಟರ್ಪ್ರಿಟ್ ಮಾಡೋಣ. ಸೊ ಆಸ್ ಇಟ್ ಈಸ್ ಸೆಕೆಂಡ್ ಪ್ಲಾನ್ಗೂ EBIT ಆದರೆ ಇಲ್ಲಿ ಚೇಂಜಸ್ ಏನಪ್ಪ ಅಂದರೆ EBIT ಅಮೌಂಟು ಚೇಂಜ್ ಆಗಿರುತ್ತೆ. ಸೊ 10,80,000 ಫಸ್ಟು 4 ಪ್ಲಾನ್ಸ್ನು ಬರ್ಕೊಬೇಕು. ನೆಕ್ಸ್ಟು EBIT ಅಮೌಂಟು 10,80,000 10,80,000 ಎಲ್ಲದಕ್ಕೂ ಅಸೈನ್ ಮಾಡಬೇಕು. ನೆಕ್ಸ್ಟು ಲೆಸ್ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಕೊಡ್ತೀವಿ? ಯಾವಾಗಲೂ ಡಿಬೆಂಚರ್ಸ್ ಮೇಲೆ ಕೊಡ್ತೀವಿ. ಫಸ್ಟ್ ಪ್ಲಾನಲ್ಲಿ ಡಿಬೆಂಚರ್ಸ್ ಇದೆ, 30 lakh ಇಂಟು 10% ಮಾಡಿದ್ರೆ 3 lakh. ಸೆಕೆಂಡ್ ಪ್ಲಾನಲ್ಲಿ ಯಾವುದೇ ಡಿಬೆಂಚರ್ಸ್ ಇಲ್ಲ, ಸೊ ನಿಲ್. ಥರ್ಡ್ ಪ್ಲಾನಲ್ಲಿ ಡಿಬೆಂಚರ್ಸು 10 lakh ಇದೆ, ಸೊ ಇಂಟು 10% ಮಾಡಿದ್ರೆ 1 lakh. ಫೋರ್ತ್ ಪ್ಲಾನಲ್ಲಿ ಯಾವುದೇ ಡಿಬೆಂಚರ್ಸ್ ಇಲ್ಲ, ಸೊ ನಿಲ್ ಇಂಟ್ರೆಸ್ಟ್ ರೇಟು ಮಾಡಿದ್ರೆ ನಮಗೆ EBIT ಸಿಗುತ್ತೆ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ 7,80,000 10,80,000 9,80,000 10,80,000. ಸೊ EBIT ಆಯಿತು ನಮಗೆ. EBITಲಿ ಐನ ಲೆಸ್ ಮಾಡ್ಕೊಂಡು ಈಗ ಟೀನೂ ತೆಗಿಬೇಕು. ಟಿ ಮೀನ್ಸ್ ಟ್ಯಾಕ್ಸ್ 50% ಕೊಟ್ಟಿದ್ದಾರೆ. ಸೊ EBIT ಅಮೌಂಟಲ್ಲಿ 50% ಮಾಡಿದ್ರೆ ನಮಗೆ EAT ಸಿಗುತ್ತೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ 7,80,000 ಇಂಟು 50% 3,90,000 10,80,000 ಇಂಟು 50% 5,40,000 9,80,000 ಇಂಟು 50% 4,90,000 10,80,000 ಇಂಟು 50% 5,40,000. ಸೊ ಮಾಡಿದ್ರೆ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ನ ಲೆಸ್ ಮಾಡಿದ್ಮೇಲೆ ನಮಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ಕಿದೆ. ಸೊ ಇದರಲ್ಲಿ ಈಗ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಪ್ಲಾನಲ್ಲಿ ಪ್ರಿಫರೆನ್ಸ್ ಶೇರ್ ಇದೆಯಾ? ಇಲ್ಲ, ಸೊ ನಿಲ್ ಪ್ರಿಫರೆನ್ಸ್ ಡಿವಿಡೆಂಡು. ನೆಕ್ಸ್ಟ್ ಸೆಕೆಂಡ್ ಪ್ಲಾನಲ್ಲಿ ಪ್ರಿಫರೆನ್ಸ್ ಶೇರ್ ಇದೆಯಾ? ಸೊ ಇಲ್ಲ, ಸೊ ನಿಲ್. ನೆಕ್ಸ್ಟ್ ಥರ್ಡ್ ಪ್ಲಾನಲ್ಲಿ ಪ್ರಿಫರೆನ್ಸ್ ಶೇರ್ ಇದೆಯಾ? ಇಲ್ಲ, ಸೊ ನಿಲ್. ಲಾಸ್ಟ್ ಪ್ಲಾನಲ್ಲಿ ನಮಗೆ ಪ್ರಿಫರೆನ್ಸ್ ಶೇರು 20 lakh ಇದೆ. ಸೊ ಡಿವಿಡೆಂಡ್ ರೇಟು ನಮಗೆ 10% ಇದೆ. ಸೊ 20 lakh ಇಂಟು 10% 2 lakh ಬರುತ್ತೆ. ಇದು ನಮಗೆ ಪ್ರಿಫರೆನ್ಸ್ ಡಿವಿಡೆಂಡು ಫೋರ್ತ್ ಪ್ಲಾನ್ಗೆ. ನೆಕ್ಸ್ಟು ಇವಾಗ ನಾವು ಲೆಸ್ ಮಾಡಿದ್ರೆ ನಮಗೆ ಅರ್ನಿಂಗ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಸೊ 3,90,000 5,40,000 4,90,000 3,40,000. ಸೊ ಈಗ ನಾವು ಇದರಲ್ಲಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನಲ್ಲಿ ಲೆಸ್ ಮಾಡಿದ್ರೆ ನಮಗೆ EPS ಸಿಗುತ್ತೆ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ? ಫಸ್ಟು ಹಳೇದು ಎಷ್ಟಿದೆ ಅಂತ ನೋಡ್ಕೊಬೇಕು. ನೆಕ್ಸ್ಟು ಹೊಸದು ಎಷ್ಟಿದೆ ನಮಗೆ? ಈ ಪ್ಲಾನಲ್ಲಿ ಯಾವುದೇ ಈಕ್ವಿಟಿ ಶೇರ್ ಇಲ್ಲ, ಸೊ ಹಳೇದು 60,000 ಇದೆ, ಸೊ ಹಳೇದು ಮಾತ್ರ ಹಾಕ್ಕೊಳ್ತೀವಿ. ಸೊ ನೆಕ್ಸ್ಟ್ ಪ್ಲಾನಲ್ಲಿ ಆ ಈಕ್ವಿಟಿ ಅಮೌಂಟು 30 lakh ಇದೆ. ಸೊ 30 lakh ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10 rupees ಮಾಡಿದ್ರೆ 3 lakh ಬರುತ್ತೆ. ಸೊ ಹಳೇದು 60,000 3,60,000. ಇದರಲ್ಲಿ ಈಕ್ವಿಟಿ ಅಮೌಂಟು 20 lakh ಇದೆ, ಡಿವೈಡೆಡ್ ಬೈ 10 rupees ಮಾಡಿದ್ರೆ 2 lakh ಬರುತ್ತೆ. 2,60,000 ಮಾಡಿದ್ರೆ 2,60,000. ಲಾಸ್ಟ್ ಪ್ಲಾನಲ್ಲಿ 10 lakh ಇದೆ, ಡಿವೈಡೆಡ್ ಬೈ 10 ಮಾಡಿದ್ರೆ 1 lakh ಪ್ಲಸ್ ಹಳೇದು 60,000 1,60,000 ಮಾಡಿದ್ರೆ ನಮಗೆ EPS 6.5 1.5 1.88 2.125 ಬರುತ್ತೆ. ಸೊ ನಮಗೆ ಎರಡು ಪ್ಲಾನಲ್ಲೂ ಎರಡು EBIT ಅಮೌಂಟಲ್ಲೂ ಫಸ್ಟ್ ಪ್ಲಾನಲ್ಲೇ 8.75 ಆ್ಯಂಡ್ 6.5 ಫಸ್ಟ್ ಪ್ಲಾನಲ್ಲೇ ನಮಗೆ ಜಾಸ್ತಿ EPS ಬರ್ತಿದೆ. ಸೊ ನಾವು ಇಂಟರ್ಪ್ರಿಟ್ ಏನು ಬರಬೇಕು ಅಂದರೆ ಪ್ಲಾನ್ A ವಿಲ್ ಪ್ರಿಫರ್ಡ್ ವೆನ್ ಕಂಪೇರ್ ದ್ಯಾನ್ BCD ಆಸ್ ದಿಸ್ ಪ್ಲಾನ್ A ಆಫರ್ಸ್ 8.75 ಪರ್ ಶೇರ್ ವಿಚ್ ಈಸ್ ಹೈಯೆಸ್ಟ್ ಕಂಪೇರ್ಡ್ ಟು ಅದರ್ ಪ್ಲಾನ್ಸ್. ನೆಕ್ಸ್ಟು EBIT ಅಮೌಂಟಲ್ಲೂ ಕೂಡ ಇದೇ ಜಾಸ್ತಿ ಬರ್ತಿದೆ. ಸೊ ನಾವು ಪ್ಲಾನ್ ಏನೇ ಪ್ರಿಫರ್ ಮಾಡ್ತಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.